ಸಹೃದಯಿ ಕೇಳುಗರೆ, ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರವು ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಅರ್ಪಿಸುತ್ತಿದೆ ಸರಣಿ ಕಾರ್ಯಕ್ರಮ ಕಾರಂತಯಾನ. ಇದು ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಬರಹಗಳ ದರ್ಶನ. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾರ್ಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬಾಲವನದ ಬಂಧುವೆ, ಯಕ್ಷಕಲೆಯ ಸಿಂಧುವೆ, ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಚೋಮನ ದುಡಿಯಲ್ಲಿ ದುರ್ಬಲರಿಗೆ ದನಿಯಾಗಿ ಮೂಕಜ್ಜಿಯ ಕನಸಿಗೆ ಜ್ಞಾನಪೀಠ ಗಳಿಸಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಇದೀಗ ಪ್ರಸಾರವಾಗಲಿರುವ ಕಾರಂತಯಾನ ಸರಣಿ ಕಾರ್ಯಕ್ರಮದ 18ನೇ ಸಂಚಿಕೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡಲಿದ್ದಾರೆ ಪ್ರಾಧ್ಯಾಪಕರಾದ ಡಾಕ್ಟರ್ ನಿಕೇತನ. ರೇಡಿಯೋ ಮಣಿಪಾಲ್ ಕೇಳುಗರಿಗೆ ನಮಸ್ಕಾರ. ಕಾರಂತರ ಕಾದಂಬರಿಗಳಲ್ಲಿ ಸ್ತ್ರೀಲೋಕ ಈ ಬಗೆಗಿನ ನನ್ನ ಕೆಲವು ಅನುಭವಗಳನ್ನು, ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ. ಸಾಹಿತ್ಯ ನಿಂತ ನೀರಲ್ಲ, ಹರಿಯುವ ತೊರೆ ಎಂಬ ಮಾತಿದೆ. ಒಂದು ಕಾಲಘಟ್ಟದ ಜೀವನವು ಸಾಹಿತ್ಯದಲ್ಲಿ ಅಂತರ್ಗತವಾಗಿರುತ್ತದೆ. ಜೀವನವನ್ನು ನೋಡುವ, ಅರ್ಥೈಸುವ ಒಂದು ಪಥ ಸಾಹಿತ್ಯ. ಇದರಿಂದಲೇ ಮಹಾಕವಿ ಪಂಪನು ಮಹಾಭಾರತವೆಂಬ ಮಹಾಸಾಗರದಲ್ಲಿ ಈಜಾಡಿದ್ದೇನೆ, ಆದರೆ ಕವಿವ್ಯಾಸನೆಂಬ ಗರ್ವಂ ಎನಗಿಲ್ಲ ಎಂದಿರುವುದು. ಒಂದು ರೀತಿಯಲ್ಲಿ ಸಾಹಿತ್ಯ ಕೃತಿಗಳನ್ನು ಅರ್ಥ ಮಾಡಿಕೊಳ್ಳುವುದೆಂದರೆ ಸಾಗರವನ್ನು ಅರ್ಥ ಮಾಡಿಕೊಂಡಂತೆ. ಅರ್ಥ ಮಾಡಿಕೊಂಡಷ್ಟು ಅದಕ್ಕೆ ಪರಿಧಿ ಇರುವುದಿಲ್ಲ, ವಿಸ್ತಾರವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಕಾರಂತರ ಕಾದಂಬರಿಗಳ ಸ್ತ್ರೀಲೋಕವನ್ನು ಅರ್ಥೈಸಿಕೊಳ್ಳುವುದು ಕೂಡ ಕಾರಂತರು ರಚಿಸಿರುವ ಕಾದಂಬರಿಯ ಮಹಾಸಾಗರಗಳಲ್ಲಿ ಅದರಲ್ಲಿ ಚಿತ್ರಿಸಿರುವ ಆ ಸ್ತ್ರೀಲೋಕದ ಒಳ ಮರ್ಮಗಳನ್ನು ಅರ್ಥೈಸಿಕೊಳ್ಳುತ್ತಾ ನಮ್ಮನ್ನು ವರ್ತಮಾನದ ಸಂದರ್ಭದಲ್ಲಿ ಸ್ತ್ರೀಯರ ಸಮಾನತೆ, ಸ್ವಾತಂತ್ರ್ಯದ ಬಗ್ಗೆ ಅರ್ಥೈಸಿಕೊಳ್ಳುವಂತ ಪ್ರಯತ್ನ ಕೂಡ ಆಗಿದೆ. ಕನ್ನಡ ಸಾಹಿತ್ಯದಲ್ಲಿ ಹಲವು ಚಳವಳಿಗಳ ಮಹತ್ವದ ಘಟ್ಟವನ್ನು ದಾಟಿ ನಿಂತ ಇಂದಿನ ಸಂದರ್ಭದಲ್ಲಿ ಕಾರಂತರ ಕೃತಿಗಳ ಅಧ್ಯಯನ ಮಹತ್ವದಾಗುತ್ತದೆ. ಯಾವುದೇ ಒಂದು ತಾತ್ವಿಕ ಚಳವಳಿಯ ಸಿದ್ಧಾಂತಗಳಿಗೆ ಬದ್ಧರಾಗದೆ ಬದುಕಿನ ಸಂಕೀರ್ಣವಾದ ಅನುಭವಗಳನ್ನು ಇದ್ದಂತೆ ವ್ಯಕ್ತಗೊಳಿಸುವ ಕಾರಂತರ ಬರಹಗಳು ಸಾಹಿತ್ಯದ ದೃಷ್ಟಿಯಿಂದ ಮಾತ್ರವಲ್ಲ, ಸಾಮಾಜಿಕ ಅಧ್ಯಯನಗಳ ದೃಷ್ಟಿಯಿಂದಲೂ ಅತ್ಯಂತ ಮುಖ್ಯವಾಗಿದೆ. ಬಾಳು ನನಗೆ ಮುಖ್ಯ, ಬಾಳನ್ನು ತಿಳಿಯಬೇಕಾದ ಸಾಧನಗಳು ಅಷ್ಟೇ ಮುಖ್ಯ ಎಂಬ ಕಾರಂತರ ಮಾತು ಇದನ್ನೇ ಪುಷ್ಟೀಕರಿಸುತ್ತದೆ. ಈ ದೃಷ್ಟಿಯಿಂದಲೇ ಕಾರಂತರ ಬರಹಗಳು ನಮಗೆ ಮುಖ್ಯವಾಗುವುದು. ಅವರ ವೈಚಾರಿಕ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ಹಾಗೂ ವಾಸ್ತವವಾದಿ ಮನೋಭಾವದಿಂದ. 70ರ ದಶಕದ ನಂತರದ ಬಂಡಾಯ ಸಾಹಿತ್ಯದಂತ ಪುರೋಗಾಮಿ ಚಳವಳಿಯ ಬಳಿಕ ಸ್ತ್ರೀ ಮತ್ತು ದಲಿತರ ಸಮಸ್ಯೆಗಳನ್ನು ಹೆಚ್ಚು ವಾಸ್ತವವಾದಿ ನೆಲೆಯಿಂದ ನೋಡುವ ದೃಷ್ಟಿಕೋನ ರೂಪುಗೊಂಡಿತು. ಆದರೆ ಕಾರಂತರು ನವೋದಯ ಕಾಲದಿಂದಲೇ
ತಮ್ಮ ವಾಸ್ತವವಾದಿ ದೃಷ್ಟಿಕೋನದಿಂದಾಗಿ ಸ್ತ್ರೀಯ ಬದುಕು ಮತ್ತು ಸಮಸ್ಯೆಗಳನ್ನು ತಮ್ಮ ಕಾದಂಬರಿಗಳಲ್ಲಿ ಅರ್ಥಪೂರ್ಣವಾಗಿ ಚಿತ್ರಿಸಿದ್ದಾರೆ. ಈ ದೃಷ್ಟಿಯಿಂದ ಸ್ತ್ರೀವಾದಿ ಮತ್ತು ಸಮಾಜಶಾಸ್ತ್ರೀಯ ಅಧ್ಯಯನದ ದೃಷ್ಟಿಯಿಂದ ಕಾರಂತರ ಕಾದಂಬರಿಗಳು ಮಹತ್ವದ ಆಕರಗಳಾಗಿವೆ. ಈ ಹಿನ್ನೆಲೆಯಲ್ಲಿ ಕಾರಂತರ ಕಾದಂಬರಿಗಳಲ್ಲಿ ವ್ಯಕ್ತವಾಗುವ ಸ್ತ್ರೀಲೋಕದ ಸಂಕೀರ್ಣ ಜಗತ್ತನ್ನು ಅರ್ಥೈಸಿಕೊಳ್ಳಬೇಕಾಗುವುದು. ಇದಕ್ಕೆ ಸೂಕ್ಷ್ಮವಾದ ಆಳವಾದ ಅಧ್ಯಯನದ ಅಗತ್ಯವಿದೆ. ಅವರ ಎಲ್ಲ ಕಾದಂಬರಿಗಳನ್ನು ಕೂಲಂಕಷವಾಗಿ ಗ್ರಹಿಸಿ ನಿರ್ದಿಷ್ಟ ತಾತ್ವಿಕತೆಯನ್ನು ರೂಪಿಸಬಹುದಾಗಿದೆ. ಆದರೆ ಇಲ್ಲಿ ಅವರ ಕೆಲವು ಕಾದಂಬರಿಗಳನ್ನು ಗಮನಿಸಿ ಅದರಲ್ಲಿ ವ್ಯಕ್ತವಾಗುವ ಸ್ತ್ರೀಲೋಕದ ಕುರಿತಾದ ಪ್ರಾಥಮಿಕ ಚರ್ಚೆಯನ್ನಷ್ಟೇ ಮಾಡಲಾಗಿದೆ. ಕಾರಂತರ ಹೆಚ್ಚಿನ ಕಾದಂಬರಿಗಳಲ್ಲಿ ಸ್ತ್ರೀಯ ಬದುಕಿನ ಸಂಕೀರ್ಣತೆ ಮತ್ತು ಸಮಸ್ಯೆಗಳ ಚಿತ್ರಣವಿದೆ. ಅದರಲ್ಲೂ ಗಂಡು ಹೆಣ್ಣಿನ ಸಂಬಂಧಗಳ ಕುರಿತಾದ ವಿಶ್ಲೇಷಣೆಯಲ್ಲಿ ಹೆಚ್ಚು ಆಸಕ್ತಿ ಇದ್ದಂತೆ ಕಂಡುಬರುತ್ತದೆ. ಸಾಮಾಜಿಕ ಬದುಕಿನ ದೃಷ್ಟಿಯಿಂದ ಗಂಡು ಹೆಣ್ಣಿನ ಸಂಬಂಧ ಒಡನಾಟಗಳು ಪರಿಣಾಮಕಾರಿ ಅಂಶಗಳಾಗಿರುವುದರಿಂದ ಇವುಗಳನ್ನು ಕಾದಂಬರಿಯ ಕೇಂದ್ರ ವಸ್ತುಗಳಾಗಿ ಚರ್ಚಿಸಿದ್ದಾರೆ. ಗಂಡು ಹೆಣ್ಣಿನ ಸಂಬಂಧದ ಹಿನ್ನೆಲೆಯಲ್ಲಿ ಸ್ತ್ರೀ ಸಮಸ್ಯೆಗಳು, ಸಂವೇದನೆಗಳು, ಭಾವನೆಗಳು, ವ್ಯವಹಾರಗಳು ಬಿಚ್ಚಿಕೊಳ್ಳುತ್ತವೆ. ಆ ಮೂಲಕ ಸ್ತ್ರೀಯ ವೈಯಕ್ತಿಕ ಬದುಕು ಮತ್ತು ಸಾಮಾಜಿಕ ಬದುಕಿನ ಕುರಿತಾಗಿ ಚಿಂತಿಸುವಂತೆ ಮಾಡುತ್ತಾರೆ. ಗಂಡು ಹೆಣ್ಣಿನ ಸಂಬಂಧ ಸಾಮಾಜಿಕ ವಿಚಾರವಾಗಿರುವಂತೆ ವೈಯಕ್ತಿಕ ವಿಚಾರವೂ ಹೌದು. ಇದು ವ್ಯಕ್ತಿಯ ಮೂಲಭೂತ ಸಂಬಂಧಗಳಲ್ಲಿ ಒಂದಾಗಿದೆ. ಈ ಸಂಬಂಧದ ಕುರಿತಾಗಿ ತೆಗೆದುಕೊಳ್ಳುವ ನಿಲುವುಗಳು ಸಾಮಾಜಿಕ ಬದುಕಿನ ಕುರಿತಾಗಿ ತೆಗೆದುಕೊಳ್ಳುವ ನಿಲುವುಗಳೂ ಆಗಿರುವುದರಿಂದ ಅವು ಬಹುಮುಖ್ಯ ಅಂಶಗಳಾಗಿರುತ್ತವೆ. ಹೆಣ್ಣು ವೈಯಕ್ತಿಕ ಬದುಕಿನಲ್ಲಿ ಸಂತೃಪ್ತಿಯಲ್ಲಿದ್ದಾಗ ಅದು ಸಾಮಾಜಿಕ ವಿಘಟನೆಗೆ ಸಹಾಯ ಆಗುವುದಿಲ್ಲ. ವೈಯಕ್ತಿಕ ಬದುಕಿನ ಅಸಂತೃಪ್ತಿ, ಅಸಮಾಧಾನಗಳೇ ಸಾಮಾಜಿಕ ವಿಘಟನೆಗೆ ಸಹಕಾರವಾಗುತ್ತದೆ. ಅದು ಒಂದು ರೀತಿಯ ಮೌಲ್ಯ ಸಂಘರ್ಷಕ್ಕೆ ಕಾರಣವಾಗಿ ಬದುಕಿನ ಸಮಸ್ಯೆಗಳನ್ನು ಹೆಚ್ಚುಗೊಳಿಸುತ್ತದೆ. ಸಾಮಾಜಿಕ ನೈತಿಕತೆಯನ್ನು ಮೀರಿ ಅನೈತಿಕತೆಯಲ್ಲೇ ಈ ಸತ್ಯ ಗೋಚರವಾಗುತ್ತದೆ. ಹೆಚ್ಚಿನ ಕಾದಂಬರಿಗಳಲ್ಲಿ ಈ ರೀತಿಯ ಮೌಲ್ಯ ಸಂಘರ್ಷವನ್ನು ಸ್ಪಷ್ಟವಾಗಿ ಗುರುತಿಸಬಹುದು. ಧರ್ಮರಾಯನ ಸಂಸಾರದ ಸರಸ್ವತಿ, ಕನ್ಯಾಬಲಿಯ ಮಾಲತಿ, ಚೋಮನದುಡಿಯ ಬೆಳ್ಳಿಯ ಪಾತ್ರಗಳನ್ನು ಗಮನಿಸಬಹುದು. ಈ ಪಾತ್ರಗಳು ಸಾಮಾಜಿಕ ಮೌಲ್ಯವನ್ನು ಮೀರಿ ಮೌಲ್ಯ ಸಂಘರ್ಷದ ಮೂಲಕ ಹೊಸ ಯೋಚನೆಗಳಿಗೆ ದಾರಿ ಮಾಡಿಕೊಡುತ್ತವೆ. ಅಂದರೆ ವೈಯಕ್ತಿಕ ಜೀವನದ ಅಸಂತೃಪ್ತಿ, ಅಸಮಾಧಾನಗಳೇ ಇದಕ್ಕೆ ಮುಖ್ಯ ಕಾರಣಗಳಾಗಿವೆ. ಆದರೆ ಬೆಟ್ಟದ ಜೀವದ ಗೋಪಾಲಯ್ಯ ಮತ್ತು ಶಂಕರಮ್ಮನ ಸಂಬಂಧಗಳನ್ನು ಪರಿಶೀಲಿಸಿದಾಗ ಇದರ ಇನ್ನೊಂದು ಆಯಾಮ ವ್ಯಕ್ತವಾಗುತ್ತದೆ. ಶಂಕರಮ್ಮನ ಅಪ್ಪ ಈ ಹೆಣ್ಣು ಮಕ್ಕಳನ್ನು ನಾನೇಕೆ ಪಡೆದೆ ಎಂದು ಬೈಯುತ್ತಾ ತನ್ನ ಹೆಣ್ಣು ಮಕ್ಕಳನ್ನು ಸದಾ ಮೂದಲಿಸುತ್ತಾ ಅವರನ್ನು ಮೂಕಿಯರನ್ನಾಗಿ ಮಾಡಿದ್ದರು. ಆದರೆ ಮೂಕಿಯಾಗಿ ಬಿಟ್ಟಿದ್ದ ಶಂಕರಮ್ಮನನ್ನು ಮದುವೆಯಾದ ಮೇಲೆ ಅವರ ಗಂಡ ಗೋಪಾಲಯ್ಯ ಮಾತಾಡು ಎಂದು ಬೆಂಬಲಿಸುತ್ತಾ ಶಂಕರಮ್ಮನನ್ನು ಚಟುವಟಿಕೆಯಿಂದ ಕೂಡಿದ ಹೆಣ್ಣಾಗಿ ರೂಪಿಸುತ್ತಾರೆ. ಶಂಕರಮ್ಮನಲ್ಲಿ ಅರಿವನ್ನು ಮೂಡಿಸುತ್ತಾ ದಾಂಪತ್ಯದ ಅನ್ಯೋನ್ಯತೆಗೆ ಕಾರಣರಾಗುತ್ತಾರೆ. ಹೀಗೆ ಸಂತೃಪ್ತಿ, ಸಮಾಧಾನಗಳೇ ಹೆಣ್ಣಿನ ವೈಯಕ್ತಿಕ ಆನಂದಕ್ಕೆ ಕಾರಣವಾಗುತ್ತದೆ. ತನ್ಮೂಲಕ ಸಾಮಾಜಿಕ, ಕೌಟುಂಬಿಕ ಸಾಮರಸ್ಯಕ್ಕೆ ಕಾರಣವಾಗುತ್ತದೆ. ಕಾರಂತರು ತಮ್ಮ ಕಾದಂಬರಿಯಲ್ಲಿ ಪುರುಷನಿಷ್ಠ ಸಮಾಜದಲ್ಲಿ ಸ್ತ್ರೀಯ ಮೇಲಾಗುವ ದೌರ್ಜನ್ಯ, ಅಸಮಾನತೆ ಮತ್ತು ಒತ್ತಡಗಳನ್ನು ಅತ್ಯಂತ ವಾಸ್ತವವಾಗಿ ಚಿತ್ರಿಸುತ್ತಾರೆ. ಸ್ತ್ರೀಯರ ಹಲವು ಸಾಮಾಜಿಕ ಸಮಸ್ಯೆಗಳಿಗೆ ಪುರುಷರೇ ಕಾರಣರಾಗುತ್ತಾರೆ ಎಂಬುದು ಕೆಲವು ಕಾದಂಬರಿಗಳಲ್ಲಿ ನಿರೂಪಿತವಾಗಿದೆ. ಉದಾಹರಣೆಗೆ ಕನ್ಯಾಬಲಿ ಕಾದಂಬರಿಯಲ್ಲಿ ಮಾಲತಿ ಮತ್ತು ಪ್ರಫುಲ್ಲರ ಸಂಬಂಧವನ್ನು ಆಧಾರವೆಂದು ತಿಳಿದ ಸಮಾಜದ ಮೌಢ್ಯ ಮತ್ತು ಕ್ರೌರ್ಯಗಳಿಗೆ ಮಾಲತಿ ಬಲಿಯಾಗಬೇಕಾಗುತ್ತದೆ. ಚೋಮನದುಡಿ ಕಾದಂಬರಿಯಲ್ಲಿ ತಂದೆಯ ಸಾಲ ತೀರಿಸಲಿಕ್ಕಾಗಿ ತೋಟದ ಕೆಲಸಕ್ಕಾಗಿ ಬರುವ ಬೆಳ್ಳಿ ಅನಿವಾರ್ಯವಾಗಿ ಮನ್ವೇಲನ ತಂತ್ರದ ಮೂಲಕ ಲೈಂಗಿಕ ಶೋಷಣೆಗೆ ಒಳಗಾಗುತ್ತಾಳೆ. ಈ ಮೂಲಕ ಪುರುಷನಿಷ್ಠ ಸಮಾಜದ ಸಾಂಪ್ರದಾಯಿಕ ಮನೋಭಾವವೇ ಹೆಣ್ಣಿನ ಶೋಷಣೆಗೆ ಕಾರಣ ಎನ್ನುವುದನ್ನು ಹಲವು ಸಂದರ್ಭಗಳಲ್ಲಿ ಪ್ರತಿಪಾದಿಸಿದ್ದಾರೆ. ಈ ಕಾರಣದಿಂದಲೇ ವೇಶ್ಯಾವೃತ್ತಿಯಂಥ ಸಮಸ್ಯೆಯನ್ನು ಅತ್ಯಂತ ಸಹಾನುಭೂತಿಯಿಂದ ನಿರೂಪಿಸಿದ್ದಾರೆ. ಮೈಮನಗಳ ಸುಳಿಯಲಿ ಕಾದಂಬರಿ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ. ವೇಶ್ಯೆಯರ ಆಸೆ, ಆಕಾಂಕ್ಷೆ, ಸ್ಥಾನಮಾನ,
ತೃಪ್ತಿ, ಅತೃಪ್ತಿ, ಸಂಕಟ, ಯಾತನೆಗಳನ್ನು ವಾಸ್ತವವಾಗಿ ಚಿತ್ರಿಸಿದ್ದಾರೆ. ವೇಶ್ಯ ಜೀವನವನ್ನು ವ್ಯಾಪಕವಾಗಿ, ಆಳವಾಗಿ ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿ ನಮ್ಮನ್ನು ಚಿಂತನೆಗೆ ಹಚ್ಚುತ್ತಾರೆ. 4 ಪೀಳಿಗೆಯ ವೇಶ್ಯೆಯರ ಕಥೆಯ ಮೂಲಕ ಕಾಲಕ್ರಮೇಣ ಬದಲಾಗುತ್ತಿರುವ ವೇಶ್ಯಾವಾಟಿಕೆಯ ಸ್ವರೂಪವನ್ನು ವಿವರಿಸಿ ಚಂದ್ರಿಯ ಪಾತ್ರದ ಮೂಲಕ ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ನೀಡುತ್ತಾರೆ. ಭವಾನಿ ಮತ್ತು ಶಾರಿಯರು ವೇಶ್ಯಾವೃತ್ತಿಯನ್ನು ಒಂದು ವ್ಯಾಪಾರದಂತೆ ಸ್ವೀಕರಿಸಿದರೆ, ಅದನ್ನು ಒಪ್ಪಿಕೊಂಡರೂ ಮಂಜುಳೆಯಲ್ಲಿ ಅದು ಮಾನಸಿಕ ಸಂಘರ್ಷಕ್ಕೆ ಕಾರಣವಾಗುತ್ತದೆ. ಮೈ ಮತ್ತು ಮನಸ್ಸುಗಳ ಪ್ರಶ್ನೆ ಮಂಜುಳೆಯ ಅನುಭವದ ಹಿನ್ನೆಲೆಯಲ್ಲಿ ಶೋಧನೆಗೆ ಕಾರಣವಾಗುತ್ತದೆ. ವೇಶ್ಯಾವೃತ್ತಿಯನ್ನು ಮನಸಾರೆ ಸ್ವೀಕರಿಸಿದ್ದ ಶಾರಿಯ ಮಗಳಾದ ಚಂದ್ರಿ ಅದನ್ನು ಪ್ರಜ್ಞಾಪೂರ್ವಕವಾಗಿ ನಿರಾಕರಿಸುತ್ತಾಳೆ. ಶಿಕ್ಷಣವನ್ನು ಪಡೆದು ಹೊಸ ಬದುಕನ್ನು ಕಟ್ಟುವ ಕುರಿತಾಗಿ ಯೋಚಿಸುತ್ತಾಳೆ. ಹೀಗೆ ವೇಶ್ಯಾವೃತ್ತಿಯ ಸಂಕೀರ್ಣ ಸಮಸ್ಯೆಯನ್ನು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಚರ್ಚಿಸುವ ಕಾರಂತರು ಚಂದ್ರಿಯ ಮೂಲಕ ತಾಳುವ ನಿಲುವು ಅವರ ಪ್ರಗತಿಗಾಮಿ ದೃಷ್ಟಿಯ ಸಂಕೇತವಾಗಿದೆ. ಕಾರಂತರು ಬ್ರಹ್ಮಚರ್ಯ, ಸನ್ಯಾಸ, ಕಾಮ ನಿಗ್ರಹದಂಥ ಕಲ್ಪನೆಗಳನ್ನು ತಮ್ಮ ಕಾದಂಬರಿಗಳಲ್ಲಿ ವಿಡಂಬಿಸಿದ್ದಾರೆ. ಈ ಧೋರಣೆಗಳ ಹಿಂದೆ ಇರುವ ಸ್ತ್ರೀಯ ಕುರಿತಾದ ನಿರ್ಲಕ್ಷ್ಯ ಮತ್ತು ತಿರಸ್ಕಾರ ಭಾವನೆಗಳನ್ನು ಗುರುತಿಸುತ್ತಾರೆ. ಇದರಿಂದಾಗಿ ಇಂತಹ ಹುಸಿ ಪಾರಮಾರ್ಥಿಕ ವಿಚಾರಗಳನ್ನು ಜೀವ ವಿರೋಧಿ ಧೋರಣೆಗಳೆಂದು ಗುರುತಿಸುತ್ತಾರೆ. ಕೇವಲ ಮನುಷ್ಯರು, ಸನ್ಯಾಸಿಯ ಬದುಕು ಇಂಥ ಕಾದಂಬರಿಗಳಲ್ಲಿ ಇದನ್ನು ವಿಡಂಬಿಸುತ್ತಾರೆ. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆಯನ್ನು ಮೂಕಜ್ಜಿಯ ಕನಸುಗಳು ಕಾದಂಬರಿಯಿಂದ ನೀಡಬಹುದಾಗಿದೆ. ಗುಪ್ತವಾಗಿ ಸಲಿಂಗಕಾಮದ ದಾಸನಾಗಿರುವ ಅನಂತರಾಯರು ತನಗೆ ಮದುವೆಯ ಬಗ್ಗೆ ಆಸಕ್ತಿ ಇಲ್ಲ ಎನ್ನುತ್ತಾ ಪಾರಮಾರ್ಥದ ಕಡೆಗೆ ಒಲವನ್ನು ವ್ಯಕ್ತಪಡಿಸಿದಾಗ ಅದನ್ನು ನೇರವಾಗಿ ಖಂಡಿಸುವ ಮೂಕಜ್ಜಿ ಅನಂತರಾಮನನ್ನು ಟೀಕಿಸುತ್ತಾಳೆ. ಹೆಣ್ಣನ್ನು ಮತ್ತು ಕಾಮವನ್ನು ತಿರಸ್ಕರಿಸುವ ಅವನ ವಿಚಾರವನ್ನು ಖಂಡಿಸಿ ಅವುಗಳ ನಿಜವಾದ ಸ್ವರೂಪವನ್ನು ವಿವರಿಸಿ ಆತನ ಅಪಕ್ವ ಕಲ್ಪನೆಯನ್ನು ತಿರಸ್ಕರಿಸುತ್ತಾಳೆ. ಸಂಸಾರ ನಡೆಸಲಿ ಎಂದೇ ಗಂಡು ಹೆಣ್ಣನ್ನು ದೇವರು ಸೃಷ್ಟಿಸಿದ್ದಾನೆ ಎನ್ನುವ ಧೋರಣೆಯ ಮೂಲಕ ಬ್ರಹ್ಮಚರ್ಯದ ಹಿಂದಿರುವ ಪುರುಷನಿಷ್ಠ ಸ್ತ್ರೀ ತಿರಸ್ಕಾರದ ಧೋರಣೆಗಳನ್ನು ಬಯಲಿಗೆಳೆಯುತ್ತಾರೆ. ಆ ಮೂಲಕ ಸ್ತ್ರೀ ವಿರೋಧಿಯಾದ ಪರಂಪರಾಗತವಾಗಿ ಬಂದ ಧಾರ್ಮಿಕ ಮೌಲ್ಯವೊಂದನ್ನು ಕಾರಂತರು ಪ್ರಶ್ನಿಸುವುದು ಮುಖ್ಯ ಎನಿಸುತ್ತದೆ. ಬ್ರಹ್ಮಚರ್ಯ, ಕಾಮ ನಿಗ್ರಹದಂಥ ಪರಿಕಲ್ಪನೆಗಳು ಶ್ರೇಷ್ಠವಾದುದು ಎಂಬ ಸಾರ್ವತ್ರಿಕ ಮನೋಭಾವವನ್ನು ನೇರವಾಗಿ ವಿರೋಧಿಸುವುದರ ಮೂಲಕ ಸ್ತ್ರೀ ಪರವಾದ ದೃಷ್ಟಿಕೋನವೊಂದನ್ನು ವ್ಯಕ್ತಪಡಿಸಿರುವುದು ಗಮನಾರ್ಹವಾಗಿದೆ. ದಾಂಪತ್ಯ ಬದುಕಿನ ಹಲವು ಮುಖಗಳನ್ನು ಹಲವು ಕಾದಂಬರಿಗಳಲ್ಲಿ ಕಾರಂತರು ಚಿತ್ರಿಸುತ್ತಾರೆ. ದಾಂಪತ್ಯ ಸಂಕೀರ್ಣ ಸಮಸ್ಯೆಗಳ ವೈವಿಧ್ಯಮಯ ಮುಖಗಳನ್ನು ಪರಿಚಯಿಸುತ್ತಾರೆ. ಇಲ್ಲೂ ಸ್ತ್ರೀ ಪರವಾದ ನಿಲುವನ್ನು ಕಾರಂತರು ತಾಳುವುದು ಸ್ಪಷ್ಟವಾಗಿ ಕಾಣಬಹುದಾಗಿದೆ. ದಾಂಪತ್ಯ ಸುಖವು ಪುರುಷ ಸರಿಯಾದ ದಾರಿಯಲ್ಲಿದ್ದಾಗ ಸಾಧ್ಯವಾಗುತ್ತದೆ ಎಂಬುದನ್ನು ಪ್ರತಿಪಾದಿಸುವಂತಿದೆ. ಪುರುಷ ಸರಿಯಾದ ದಾರಿಯಲ್ಲಿ ಇಲ್ಲದಾಗ ದಾಂಪತ್ಯವು ದಿಕ್ಕು ತಪ್ಪುವುದನ್ನು ಹಲವು ಸಂದರ್ಭಗಳಲ್ಲಿ ಗುರುತಿಸಬಹುದಾಗಿದೆ. ಆಗಲೇ ನಾನು ಹೇಳಿದಂತೆ ಬೆಟ್ಟದ ಜೀವದ ಗೋಪಾಲಯ್ಯ ಶಂಕರಮ್ಮ, ಮೈಮನಗಳ ಸುಳಿಯಲ್ಲಿಯ ಪಮ್ಮ ದುಗ್ಗಿ, ಚೋಮನದುಡಿ ಕಾದಂಬರಿಯ ಚೋಮ ಹೊಲತಿ ಒಳ್ಳೆಯ ದಾಂಪತ್ಯಕ್ಕೆ ಉದಾಹರಣೆಗಳು. ಎಲ್ಲಾ ಸಂದರ್ಭಗಳಲ್ಲೂ ಪುರುಷರು ಸರಿದಾರಿಯಲ್ಲಿದ್ದಾಗ ದಾಂಪತ್ಯವು ಆದರ್ಶ ಎನಿಸುತ್ತದೆ. ಅದು ತಪ್ಪಿದ್ದಾಗ ಸಮಸ್ಯೆ ತಪ್ಪಿದ್ದಲ್ಲ. ಸರಸಮ್ಮನ ಸಮಾಧಿ ಕಾದಂಬರಿಯಲ್ಲಿ ಈ ರೀತಿಯ ಹಲವು ಮುಖಗಳನ್ನು ಗುರುತಿಸಬಹುದಾಗಿದೆ. ದಾಂಪತ್ಯ ಸುಖದಿಂದ ವಂಚಿತಳಾದ ಸರಸಮ್ಮನೆ ದಾಂಪತ್ಯ ಸಮಸ್ಯೆಯ ಪರಿಹಾರ ದೇವತೆಯಾಗುವುದು ಒಂದು ವಿಡಂಬನೆಯಾಗಿದೆ. ಅಳಿದ ಮೇಲೆ ಕಾದಂಬರಿಯ ಕಮಲಮ್ಮ, ಧರ್ಮರಾಯನ ಸಂಸಾರದ ಸರಸ್ವತಿ, ನಂಬಿದವರ ನಾಕದಲ್ಲಿರುವ ಸತ್ಯಭಾಮೆ ಮುಂತಾದ ಪಾತ್ರಗಳ ಹಿನ್ನೆಲೆಯಲ್ಲಿ ವ್ಯಕ್ತವಾಗುವ ಅಭಿಪ್ರಾಯವನ್ನು ಗಮನಿಸಿದರೆ ಮೇಲಿನ ನಮ್ಮ ವಿಚಾರ ಸ್ಪಷ್ಟವಾಗುತ್ತದೆ. ಒಡ ಹುಟ್ಟಿದವರು ಕಾದಂಬರಿಗೆ ಬರೆದ ಮುನ್ನುಡಿಯಲ್ಲಿ ಕಾರಂತರು ಹೀಗೆ ದಾಖಲಿಸುತ್ತಾರೆ: ಇದೊಂದು ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದ ಕಾದಂಬರಿ. ಗಂಡು ಹೆಣ್ಣುಗಳ ಸ್ನೇಹದ ಬಾಳಿಗೆ, ಮದುವೆಗೆ, ಸಂಸ್ಕಾರಕ್ಕೆ ಎಷ್ಟೆಲ್ಲ ಮುಖಗಳು ಬಂದಾವೆಂದು ಹೇಳಲು ಬಂದೀತೇ. ಒಟ್ಟು ಪ್ರೇಮದಿಂದಲೂ ಒಲುಮೆಯಿಂದಲೂ ಸಂಪ್ರದಾಯದಿಂದಲೂ ವಿವಾಹ ಕಟ್ಟಿಗೆ ಸಿಲುಕಿದವರು ಅದನ್ನು ಯಶಸ್ವಿಯಾಗಿ ಮಾಡುವ ಕೆಲಸ ತನ್ನಿಂದ ತಾನೇ ಆಗುತ್ತದೆ ಎಂದು ತಿಳಿಯಲು ಬರುವುದಿಲ್ಲ. ಅದು ಅಧಿಕಾರ ಶಾಸ್ತ್ರದ ಬಲವಂತದಿಂದ ನಡೆಯುವಂಥದ್ದೂ ಅಲ್ಲ. ಬದಲು ಗಂಡ ಹೆಂಡಿರ ಇಬ್ಬರ
ತ್ಯಾಗ, ಪ್ರೇಮ, ಸಹನೆಗಳ ಮೇಲೆಯೇ ಹೊಂದಿದೆ. ಮನಸ್ಸು ಒಡೆಯಲು ದಾಂಪತ್ಯ ಕ್ಷೇತ್ರದಲ್ಲಿ ಎಷ್ಟೋ ಕಾರಣಗಳಿವೆ. ಅನಿವಾರ್ಯವೇ ಆದಲ್ಲಿ ಅದು ಒಡೆದು ಬೇರೆಯಾದರೂ ಅಪರಾಧ ಅಲ್ಲ, ಅನೇಕರಿಗೆ ಹಿತವೂ ಆದೀತು. ಆದರೆ ಒಡೆಯದಂತೆ ಕಾಪಾಡಬೇಕು ಎಂದು ಪ್ರಯತ್ನಪೂರ್ವಕವಾಗಿ ನಡೆದುಕೊಳ್ಳುವುದು ಅಷ್ಟೇ ಅವಶ್ಯಕ. ಇಲ್ಲಿ ಕಾರಂತರ ಮಾತಿಗೂ ಅವರ ಕಾದಂಬರಿಗಳಲ್ಲಿ ವ್ಯಕ್ತವಾಗುವ ಧೋರಣೆಗಳಿಗೂ ಹತ್ತಿರದ ಸಂಬಂಧ ಇರುವುದನ್ನು ಸ್ತ್ರೀ ಪಾತ್ರಗಳ ವಿಶ್ಲೇಷಣೆಯ ಮೂಲಕ ಸ್ಪಷ್ಟವಾಗಿ ಕಂಡುಕೊಳ್ಳಬಹುದಾಗಿದೆ. ವರ್ತಮಾನದ ಇಂದಿನ ಸಂದರ್ಭದಲ್ಲಿ ವಿವಾಹ ಹಾಗೂ ವಿಚ್ಛೇದನದ ಬಗ್ಗೆ ಗಂಡು ಹೆಣ್ಣು ತಾಳುತ್ತಿರುವ ಅಭಿಪ್ರಾಯ, ವಿವಾಹವೇ ಬೇಡವೆನ್ನುವ ಯುವ ಮನಸ್ಸುಗಳ ನಿರ್ಧಾರಗಳಿಗೆ ಕಾರಂತರ ಕಾದಂಬರಿಗಳ ಓದು ಚಿಕಿತ್ಸಕ ದೃಷ್ಟಿಕೋನ ನೀಡಬಲ್ಲುದಾಗಿದೆ. ಒಟ್ಟಿನಲ್ಲಿ ಹೆಣ್ಣಿನ ಮನಸ್ಸು, ಗಂಡು ಹೆಣ್ಣಿನ ಸಂಬಂಧ, ದಾಂಪತ್ಯದ ಸರಸ ವಿರಸಗಳು ಕಾರಂತರ ಬಹುಸಂಖ್ಯಾತ ಕಾದಂಬರಿಗಳಲ್ಲಿರುವ ಮುಖ್ಯ ವಿಚಾರಗಳು. ಅಲ್ಲಿ ಎಲ್ಲಾ ಕಡೆ ಸ್ತ್ರೀ ಪರವಾದ ದೃಷ್ಟಿಕೋನವೊಂದು ವ್ಯಕ್ತವಾಗುತ್ತದೆ. ಕುಡಿಯರ ಕೂಸು, ಚೋಮನ ದುಡಿಯಂತ ಕಾದಂಬರಿಗಳಲ್ಲಿ ವರ್ಗ ಮತ್ತು ವರ್ಣ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಲೈಂಗಿಕ ಶೋಷಣೆಯು ವ್ಯಕ್ತವಾಗಿದೆ. ಧರ್ಮರಾಯನ ಸಂಸಾರ, ಮೈಮನಗಳ ಸುಳಿಯಲ್ಲಿ, ಕನ್ಯಾಬಲಿಯಂತ ಕಾದಂಬರಿಗಳಲ್ಲಿ ಸ್ತ್ರೀಯ ಶೋಷಣೆ ಮತ್ತು ಅಸಹಾಯಕತೆಗಳು ವಾಸ್ತವವಾಗಿ ಚಿತ್ರಿತವಾಗಿದೆ. ಹಲವು ಕಾದಂಬರಿಗಳಲ್ಲಿ ಹೆಣ್ಣು, ಸಂಸಾರ, ಮದುವೆ, ದಾಂಪತ್ಯದ ಕುರಿತಾಗಿ ಇರುವ ತಿರಸ್ಕಾರದ ಹಿಂದಿರುವ ಕ್ರೌರ್ಯ ಮತ್ತು ಜೀವ ವಿರೋಧಿ ಧೋರಣೆಗಳ ನೇರವಾದ ಅಭಿವ್ಯಕ್ತಿಯಿದೆ. ಕಾರಂತರ ಕಾದಂಬರಿಗಳಲ್ಲಿ ಸ್ತ್ರೀ ಪರವಾಗಿ ವ್ಯಕ್ತವಾಗಿರುವ ಕೆಲವು ಮುಖ್ಯ ವಿಚಾರಗಳನ್ನು ಹೀಗೆ ಮನಗಾಣಬಹುದಾಗಿದೆ. ಕಾರಂತರು ಸ್ವಾತಂತ್ರ್ಯ ಪೂರ್ವದಿಂದಲೇ ನಮ್ಮ ಸಾಮಾಜಿಕ ಜೀವನದಲ್ಲಿ ಇರುವ ಸ್ತ್ರೀಯ ಅಸಹಾಯಕತೆ, ಶೋಷಣೆಗಳನ್ನು ವಾಸ್ತವವಾಗಿ ತಮ್ಮ ಕಾದಂಬರಿಗಳಲ್ಲಿ ಚಿತ್ರಿಸಿದ್ದಾರೆ. ಈ ಚಿತ್ರಣಗಳು ಸರಳವಾಗಿರದೆ ಸ್ತ್ರೀಯ ಬದುಕಿನ ಸಂಕೀರ್ಣ ನೆಲೆಗಳನ್ನು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ವಿವೇಚಿಸಿ ಮೂಡಿದಂತವುಗಳಾಗಿವೆ. ಇಂದಿಗೂ ನಮ್ಮ ಸಂದರ್ಭದಲ್ಲಿ ಕಾರಂತರ ವಿಚಾರಗಳು ಪ್ರಸ್ತುತ ಎನಿಸುತ್ತವೆ. ಕಾರಂತರು ತಮ್ಮ ಕಾದಂಬರಿಗಳಲ್ಲಿ ಸ್ತ್ರೀ ಪಾತ್ರದ ಚಿತ್ರಣಗಳ ಮೂಲಕ ಸ್ತ್ರೀ ಸಮಾನತೆಯನ್ನು ಪ್ರತಿಪಾದಿಸುತ್ತಾರೆ. ಈ ಸಮಾನತೆಯ ಅರಿವು ಸ್ತ್ರೀಯ ಅಂತರಂಗದಲ್ಲೇ ಮೂಡಬೇಕೆಂಬ ಸುಳಿವು ಅಲ್ಲಿದೆ. ಆದ್ದರಿಂದಲೇ ಕೆಲವೊಮ್ಮೆ ಅನೈತಿಕ ಅನಿಸುವ ವಿಚಾರವನ್ನು ಸಹಾನುಭೂತಿಯಿಂದ ಚಿತ್ರಿಸಲಾಗಿದೆ. ಸಮಾಜದ ನೈತಿಕ ಕಟ್ಟನ್ನು ಮೀರುವಲ್ಲಿ ಸೂಕ್ಷ್ಮವಾದ ಪ್ರತಿಭಟನೆಯ ಧ್ವನಿಯಿದೆ. ನಮ್ಮ ಸಾಂಪ್ರದಾಯಿಕ ಚೌಕಟ್ಟಿನಲ್ಲಿ ಸ್ತ್ರೀಯ ಸ್ಥಿತಿ ಬದಲಾಗಬೇಕು ಎಂಬ ಪ್ರತಿಪಾದನೆಯ ಕಡೆಗೆ ಕಾರಂತರ ಒಲವು ಇರುವಂತೆ ಕಾಣುತ್ತದೆ. ಆದುದರಿಂದಲೇ ಆದರ್ಶ ದಾಂಪತ್ಯವನ್ನು ಉದಾತ್ತವಾಗಿ ಚಿತ್ರಿಸುವಂತೆ ವಿಷಮ ದಾಂಪತ್ಯವನ್ನು ಟೀಕಿಸುವ ಧ್ವನಿಯಿದೆ. ಗಂಡು ಹೆಣ್ಣಿನ ಪರಸ್ಪರ ಆಳವಾದ ಅರಿವು ದಾಂಪತ್ಯದ ಬುನಾದಿ ಎಂಬ ಸಂದೇಶವಿದೆ. ಹೆಣ್ಣಿನ ಸಾಮಾಜಿಕ ಸ್ಥಾನಮಾನವು ಬದಲಾಗಬೇಕೆಂಬ ಪ್ರತಿಪಾದನೆ ಕಾರಂತರ ಬಹುತೇಕ ಕಾದಂಬರಿಗಳಲ್ಲಿವೆ. ಹೆಣ್ಣಿನ ಎಲ್ಲಾ ಶೋಷಣೆಗಳಿಗೂ ಆರ್ಥಿಕ, ಸಾಮಾಜಿಕ ಅವಲಂಬನೆಯೇ ಕಾರಣ ಎನ್ನುವುದನ್ನು ನಿರೂಪಿಸುತ್ತಾರೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಪುರುಷರಾದ ಕಾರಂತರು ಸ್ತ್ರೀ ಸಂವೇದನೆಗಳನ್ನು ಪ್ರಾಮಾಣಿಕವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಸ್ತ್ರೀಯ ಅಂತರಂಗದ ಆಳಕ್ಕೆ ಇಳಿದು ಸಹಾನುಭೂತಿಯಿಂದ ವಿವೇಚಿಸಿ 5-6 ದಶಕಗಳ ಹಿಂದೆಯೇ ಚಿತ್ರಿಸಿರುವುದು ಆಶ್ಚರ್ಯವೆನಿಸುತ್ತದೆ. ಹೀಗೆ ಕಾರಂತರ ಕಾದಂಬರಿಗಳಲ್ಲಿ ವ್ಯಕ್ತವಾದ ಸ್ತ್ರೀಯ ಸಂಕೀರ್ಣ ಬದುಕಿನ ಚಿತ್ರಣ ನಮ್ಮ ಸಾಮಾಜಿಕ ಸಂದರ್ಭವನ್ನು ವಿಶ್ಲೇಷಿಸುವ ಮಹತ್ವದ ಆಕರವಾಗಿರುವುದರಿಂದ ಅದರ ಆಳವಾದ ಗಂಭೀರವಾದ ಅಧ್ಯಯನ ನಡೆಯಬೇಕಾಗಿದೆ. ಅಂತ ಚಿಂತನೆಗಳು ವರ್ತಮಾನದ ಸಂದರ್ಭದಲ್ಲಿ ಗಂಡು ಹೆಣ್ಣಿನ ನಡುವಿನ ಸಾಮರಸ್ಯವನ್ನು ಸಮೃದ್ಧಿ ಮಾಡುತ್ತಾ, ಗಂಡು ಹೆಣ್ಣು ಸಮಾಜದ ಕಣ್ಣು, ಅವರಿಬ್ಬರ ನಡುವೆಯೂ ಕೂಡ ಬಹಳ ಸಮೃದ್ಧಿಯಾದಂಥ ಸಾಮರಸ್ಯ ನೆಲೆಯಾಗಲಿ ಎನ್ನುವಂಥ ಹಾರೈಕೆಯೊಂದಿಗೆ ಕಾರಂತರ ಕಾದಂಬರಿಗಳ ಆಳವಾದ ಅಧ್ಯಯನಗಳು, ಸೂಕ್ಷ್ಮಾತಿ ಸೂಕ್ಷ್ಮವಾದ ಅಧ್ಯಯನಗಳು ನಡೆಯಲಿ ಎನ್ನುವಂಥ ಆಶಯದೊಂದಿಗೆ ನನ್ನ ಮಾತುಗಳನ್ನು ನಿಲ್ಲಿಸುತ್ತಿದ್ದೇನೆ. ನಮಸ್ಕಾರ. ಕಾರಂತಯಾನೈದು ಕಾರಂತಯಾನ, ಕಡಲ ತಡೆಯ ಭಾರ್ಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ.
ಪ್ರಿಯ ಕೇಳುಗರೆ, ಇದುವರೆಗೆ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಮೂಡಿಬಂದ ಕಾರಂತಯಾನದ ಇಂದಿನ ಸರಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಕುರಿತಾಗಿ ಮಾತನಾಡಿದವರು ಪ್ರಾಧ್ಯಾಪಕರಾದ ಡಾಕ್ಟರ್ ನಿಕೇತನ. ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಪ್ರವೀಣ ಅಮ್ಮೆಂಬಳ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಶೀರ್ಷಿಕೆ ಗೀತೆಗೆ ಧ್ವನಿಯಾದವರು ತೇಜಸ್ವಿನಿ ಅನಿಲ್ ರಾಜ್ ಮಣಿಪಾಲ. ಕಾರಂತಯಾನ ಸರಣಿ ಕಾರ್ಯಕ್ರಮ ಪ್ರತಿ ಸೋಮವಾರ ಸಂಜೆ 5:30ಕ್ಕೆ ಪ್ರಸಾರಗೊಳ್ಳಲಿದ್ದು, ಮಂಗಳವಾರ ಮಧ್ಯಾಹ್ನ 1:30ಕ್ಕೆ ಮರುಪ್ರಸಾರವಾಗಲಿದೆ. ಹೀಗೆ ಕೇಳ್ತಾ ಇರಿ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಮಣಿಪಾಲ್ 90.4 ಮೆಗಾಹರ್ಟ್ಸ್ ನಲ್ಲಿ. ಈಗ ಮೊಬೈಲ್ ಆಪ್ನಲ್ಲೂ ಲಭ್ಯ. ಕಾರಂತಯಾನ ಬದುಕು ಬರಹ ಎರಡರಲ್ಲೂ ನಿಜದ ನೇರ ನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವ